ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಮಾನ್ಯ ಅಧ್ಯಕ್ಷರೇ. ದೇಶದಲ್ಲಿ ಶಿಸ್ತು, ರಾಷ್ಟ್ರೀಯ ಭಾವೈಕ್ಯತೆ, ಸಮಾನತೆ ತರುವಲ್ಲಿ ದೈಹಿಕ ಶಿಕ್ಷಣದ ಪಾತ್ರ ಬಹಳ ಪ್ರಮುಖವಾಗಿರುವುದನ್ನು ಮನಗಂಡು ಸರ್ಕಾರವು ದೈಹಿಕ ಚಟುವಟಿಕೆಗಳ ಅಭಿವೃದ್ಧಿಗಾಗಿ ಅನೇಕ ಕಾರ್ಯಕ್ರಮಗಳನ್ನು, ಸಮಿತಿಗಳನ್ನು ರಚಿಸಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗಿದೆ. ರಾಷ್ಟ್ರೀಯ ಪಠ್ಯಕ್ರಮ ಚಟುವಟಿಕೆಗೆ 2005ರ ಹಿನ್ನೆಲೆಯಲ್ಲಿ ದೈಹಿಕ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡಲಾಗಿದೆ. ಈ ಬಗ್ಗೆ ಪ್ರೊಫೆಸರ್ LR ವೈದ್ಯನಾಥನ್ ಅವರ ಸಮಿತಿಯ ಶಿಫಾರಸಿನಂತೆ ಪ್ರಾಥಮಿಕ ಹಂತದಲ್ಲಿಯೇ ದೈಹಿಕ ಶಿಕ್ಷಣವು ಬೋಧನಾ ವಿಷಯ ಹಾಗೂ ಪರೀಕ್ಷಾ ವಿಷಯವಾಗಿರಬೇಕು. ದೈಹಿಕ ಶಿಕ್ಷಣವು ಇತರ ವಿಷಯಗಳಂತೆ ಪಠ್ಯ ವಿಷಯವಾಗಿರಬೇಕು ಎಂದು ಡಾಕ್ಟರ್ ಆನಂದ್ ನಾಡಿಗೇರ್ ಅವರ ಅಧ್ಯಕ್ಷತೆಯಲ್ಲಿ ಪಠ್ಯವಸ್ತು ರಚನಾ ಸಮಿತಿಯನ್ನು ರಚಿಸಲಾಯಿತು. ಈ ಸಮಿತಿಯ ಶಿಫಾರಸಿನಂತೆ 6ರಿಂದ 10ನೇ ತರಗತಿಯವರೆಗೆ ಇತರ ವಿಷಯಗಳಂತೆ ದೈಹಿಕ ಶಿಕ್ಷಣ ಪಠ್ಯಪುಸ್ತಕ ಮುದ್ರಣಗೊಳಿಸಿ ಸರ್ಕಾರಿ ಅನುದಾನ ರಹಿತ ಶಾಲೆಗಳಲ್ಲಿ ಸರಬರಾಜು ಮಾಡಿ ಬೋಧನೆ ಮತ್ತು ಪರೀಕ್ಷೆ ಮೌಲ್ಯಮಾಪನಕ್ಕೆ ಕಡ್ಡಾಯಗೊಳಿಸಲಾಗಿದೆ. ಆದರೆ ಇಂದು ಸರ್ಕಾರವು 2006-2007ನೇ ಸಾಲಿಗೆ 1ರಿಂದ 10ನೇ ತರಗತಿಗೆ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಗೆ ಮಾತ್ರ ಮೌಲ್ಯ ಶಿಕ್ಷಣ, ದೈಹಿಕ ಶಿಕ್ಷಣ, ಪಠ್ಯ ವಸ್ತು ಒಳಗೊಂಡಂತೆ ಪಠ್ಯಪುಸ್ತಕ ಮುದ್ರಿಸಿ ವಿತರಿಸಲು ಕರ್ನಾಟಕ ಪಠ್ಯಪುಸ್ತಕ ಸಂಘ ಬೆಂಗಳೂರು ಇವರಿಗೆ ಆಡಳಿತಾತ್ಮಕ ಅನುಮೋದನೆ ನೀಡಿ ಆದೇಶಿಸಿರುವುದು ಮೂಲ ದೈಹಿಕ ಶಿಕ್ಷಣ ಪಠ್ಯಕ್ಕೆ ಧಕ್ಕೆ ಆಗದಂತೆ ಜೊತೆಗೆ ಮಹತ್ವವನ್ನು ಕಳೆದುಕೊಂಡಂತಾಗಿರುತ್ತದೆ. ಇತ್ತೀಚೆಗೆ ಮಕ್ಕಳಲ್ಲಿ ದೈಹಿಕ ಚಟುವಟಿಕೆಗಳ ಕೊರತೆ ಇರುವುದರಿಂದ ಮಕ್ಕಳ ದೈಹಿಕ ಚಟುವಟಿಕೆಗಳಲ್ಲಿ ಹೆಚ್ಚು ಭಾಗವಹಿಸುವಂತೆ ಸರ್ಕಾರಗಳು ಕಾರ್ಯಕ್ರಮ ಯೋಜನೆಗಳನ್ನು ರೂಪಿಸಬೇಕೆಂದು ಹಲವು ಸಂಸ್ಥೆಗಳ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿವೆ. ಆದರೆ ಸರ್ಕಾರವು ಮೂಲ ದೈಹಿಕ ಶಿಕ್ಷಣ ಹೆಸರನ್ನು ಕೈಬಿಟ್ಟು ಮೌಲ್ಯ ಶಿಕ್ಷಣ ಹೆಸರಲ್ಲಿ ಪಠ್ಯಪುಸ್ತಕ ಮುದ್ರಿಸಲು ಆದೇಶಿಸಿದೆ. ಮಕ್ಕಳಿಗೆ ಮೌಲ್ಯ ಶಿಕ್ಷಣದ ಅವಶ್ಯಕತೆ ಇದ್ದು ಸರ್ಕಾರ ಪಠ್ಯದಲ್ಲಿ ಜಾರಿಗೆ ತರುತ್ತಿರುವುದು ಸಂತಸದ ವಿಷಯ. ಈಗಲೇ ಈ ಹಿಂದೆ ದೈಹಿಕ ಶಿಕ್ಷಣದ ಪಠ್ಯದಲ್ಲಿಯೇ ಮೌಲ್ಯ ಶಿಕ್ಷಣದ ವಿಷಯಗಳನ್ನು ಸೇರ್ಪಡಿಸಿ ಬೋಧನೆ ಮಾಡಲಾಗುತ್ತಿದ್ದು, DSRT ವತಿಯಿಂದ ಮೌಲ್ಯ ಶಿಕ್ಷಣದ ತರಬೇತಿಯನ್ನು ಹಲವು ದೈಹಿಕ ಶಿಕ್ಷಕರಿಗೆ ನೀಡಲಾಗಿದ್ದು, ತರಬೇತಿ ಪಠ್ಯಪುಸ್ತಕವನ್ನು ಮುದ್ರಿಸಿ ನೀಡಲಾಗಿರುತ್ತದೆ. ಸರ್ಕಾರದ ಆದೇಶದಂತೆ ಶಾಲೆಗಳಲ್ಲಿ ದೈಹಿಕ ಶಿಕ್ಷಣದ ಹುದ್ದೆ ಸೃಜನೆವಾಗಿರುತ್ತದೆ ಹಾಗೂ ದೈಹಿಕ ಶಿಕ್ಷಕರ ಎಂಬ ಪದನಾಮದೊಂದಿಗೆ ಸರ್ಕಾರದಿಂದ ನೇಮಕವಾಗಿ ದೈಹಿಕ ಶಿಕ್ಷಣದ ಪಠ್ಯ ಬೋಧನೆ ನಿರ್ಮಿಸುತ್ತಿದ್ದಾರೆ. ಆದರೆ ಮೌಲ್ಯ ಶಿಕ್ಷಣಕ್ಕೆ ಸಂಬಂಧಿಸಿದಂತೆ ಯಾವುದೇ ಶಾಲೆಗಳಲ್ಲಿ ಬೋಧನಾ ಹುದ್ದೆಗಳು ಸೃಜನವಾಗಿರುವುದಿಲ್ಲ ಹಾಗೂ ಮೌಲ್ಯ ಶಿಕ್ಷಕರು ಎಂಬ ಪದನಾಮದೊಂದಿಗೆ ಯಾರನ್ನು ನೇಮಕ ಮಾಡಿರುವುದಿಲ್ಲ. ಇದರಿಂದ ಮುಂದೆ ಹಲವು ರೀತಿಯ ಸಮಸ್ಯೆಗಳನ್ನು ಉದ್ಭವವಾಗುವ ಸಾಧ್ಯತೆ ಇವೆ. ಆದುದರಿಂದ ಇದೊಂದು ನಮ್ಮ ರಾಜ್ಯದ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ಮೌಲ್ಯ ಶಿಕ್ಷಣದ ಪಠ್ಯವಾದ ದೈಹಿಕ ಶಿಕ್ಷಣ ಪಠ್ಯಕ್ಕೆ ಯಾವುದೇ ಧಕ್ಕೆ ಆಗದಂತೆ ದೈಹಿಕ ಶಿಕ್ಷಣ ಪಠ್ಯದಲ್ಲಿಯೇ ಮೌಲ್ಯ ಶಿಕ್ಷಣವನ್ನು ಸೇರ್ಪಡೆ ಮಾಡಿ ಈ ಮುಂದಿನಂತೆ ದೈಹಿಕ ಶಿಕ್ಷಣದ ಹೆಸರಿನಲ್ಲಿ ಅಥವಾ ದೈಹಿಕ ಶಿಕ್ಷಣ ಮತ್ತು ಮೌಲ್ಯ ಶಿಕ್ಷಣ ಎಂಬ ಹೆಸರಿನಲ್ಲಿ ಪಠ್ಯಪುಸ್ತಕವನ್ನು ಮುದ್ರಿಸಿ ಈ ಹಿಂದಿನಂತೆ ರಾಜ್ಯದ ಸರ್ಕಾರಿ ಅನುದಾನ ರಹಿತ ಶಾಲೆಗಳಿಗೆ ಸರಬರಾಜು ಮಾಡಲು ಕ್ರಮ ಕೈಗೊಳ್ಳುವಂತೆ ಮಾನ್ಯ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಸಚಿವರನ್ನು ಶೂನ್ಯ ವೇಳೆಯಲ್ಲಿ ಒತ್ತಾಯಿಸುತ್ತೇನೆ. ಸಭಾನಾಯಕರು.